ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಮ್ಮ ಕರ್ನಾಟಕದಲ್ಲಿ ಅಥವಾ ಹಲವು ರಾಜ್ಯಗಳಲ್ಲಿ ಮಾಡ್ತಾ ಇರುವಂತಹ ಅಹಿತಕರ ಕೆಲಸಗಳು ಏನು, ಈಗ ಒಂದು ವಿಡಿಯೋ ಬರುತ್ತೆ, ನೀವೇ ನೋಡಿ. ನಿಜಕ್ಕೂ ಇದು ಈ ಕೆಲಸಗಳು ಮಾಡ್ತಾರೆ, ಅದು ನಿಜಕ್ಕೂ ಸರಿನಾ? ನಾವು ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿಯನ್ನ ಪೂಜೆ ಮಾಡ್ತೀವಿ ಅಥವಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ಒಂದು ಅಯ್ಯಪ್ಪ ಸ್ವಾಮಿ ಅಂತಾನೆ ನಾವು ಅವ್ರ ಗೌರವ ಕೊಡ್ತೀವಿ. ಆದ್ರೆ ನೀವು ಮಾಡ್ತಾರಂತ ಕೆಲಸಗಳೇನು? ನಿಮ್ಮ ವಿಡಿಯೋ ವೈರಲ್ ಆಗ್ಬೇಕು ಅಂತ ಕುದಿತಾರ ಎಣ್ಣೆಗೆ ತಾವು ಆ ಮಗುನ ಕಾಲು ನಚ್ಚಿದಿರಲ್ಲ, ಅಥವಾ ನೀವು ಕೈ ಹಾಕಿ ಬೋಂಡಾ ಬೇಯಿಸ್ತಾ ಇರೋದು ಅಥವಾ ಬಜ್ಜಿ ಬೇಯಿಸ್ತಾ ಇರೋದಲ್ಲ, ಕೈ ಎಣ್ಣೆ ಹಾಕಿ ತೆಗಿತಿದ್ದೀರಾ? ಇದು ನಿಜಕ್ಕೆ ಎಷ್ಟು ಮಟ್ಟಿಗೆ ಸರಿ ಇದೆ ನೀವೇ? ಏನಾದ್ರೂ ನಾವು ಒಂದು ಮಾತಾಡ್ತಿದ್ದಾಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಮ್ಮನ್ನ ವಿರೋಧ ಮಾಡ್ತಾರೆ ಅಥವಾ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದು ಅಂತ ಹೇಳ್ತೀರಾ. ಹೊಸ ವ್ಯಕ್ತಿ ಹೊಸದಾಗಿ ಶಬರಿಮಲೆಗೆ ಹೋಗ್ಬೇಕು ಅಂತ ಕನಸು ಕಟ್ಕೊಂಡಿರೋನು ಅಥವಾ ಭಕ್ತಿಯಲ್ಲಿ ಮುಳುಗಿರೋಂಥ ವ್ಯಕ್ತಿ ನಾನು ಈ ವಿಡಿಯೋಗಳನ್ನ, ನಿಮ್ಮ ವಿಡಿಯೋಗಳನ್ನ ನೋಡಿ ನಾನು ಸಹ ಅಯ್ಯಪ್ಪ ಸ್ವಾಮಿ ಪರಮ ಭಕ್ತ, ನಾನು ಸಹ ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಏನಾದ್ರು ನಮಗೆ ಅವ್ನು ನಿಜವಾಗ್ಲೂ ಸಹ ಮತ್ತೆ ಅವನು ಸಹ ಕೈ ಎಣ್ಣೆ ಹಾಕಿ ಸುಟ್ಕೊಂಡ್ರೆ ನಿಜವಾಗ್ಲೂ ಏನ್ ಘಟನೆ ನಡೆಯುತ್ತೆ? ಅದಾದ್ಮೇಲೆ ಮತ್ತೆ ಅವನೇ ಸಹ ಮತ್ತೆ ಹೇಳ್ತಾನೆ ನಮ್ಮ ಅಯ್ಯಪ್ಪ ಸ್ವಾಮಿ ನಂಬಿಕೆ ಇಲ್ಲ, ನಮ್ಮ ಅಯ್ಯಪ್ಪ ಸ್ವಾಮಿ ನಮ್ಮನ್ನ ಕಾಪಾಡಿಲ್ಲ ಅಂತ ಹೇಳ್ತಾನೆ. ಇದು ನೀವೇ ದಾರಿ ಮಾಡಿಕೊಡ್ತಾರ. ಈ ರೀತಿ ಹುಚ್ಚು ಸಾಹಸಗಳನ್ನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ದಯವಿಟ್ಟು ಮಾಡಬಾರ್ದು.